ಈ ವಾರದ ವಿಷಯ ಯಾವ್ದಪ್ಪ? ವೇಷಭೂಷಣಗಳು. ನೋಡಿ, ವೇಷಭೂಷಣಗಳು ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅಂಗನವಾಡಿ ಮಕ್ಕಳು ಒಂದು ಚಟುವಟಿಕೆಯನ್ನ ಮಾಡ್ತಾರೆ. ಇಲ್ಲಿ ಆ ವೇಷಭೂಷಣಗಳಿಗೆ ಬರ್ತಕ್ಕಂಥ ಬಟನ್ಸು, ಜಿಪ್ಪು, ಶೂಲೇಸು ಆ ಥರದವೆಲ್ಲ ಒಂದು ಸೆಟ್ಟಿಂಗ್ ಇದೆ. ಅದನ್ನ ಮಾಡ್ತಾರೆ. ಈಗ ಧ್ರುವ ಮಾಡಪ್ಪ. ಅದು ಯಾವ್ದಪ್ಪ ಅದು? ಅದೇನ್ ನೀನ್ ಮಾಡ್ತಾ ಇರೋದು ಈಗ ಹೇಳು? ಜಿಪ್ಪು ಹಾಕು. ಪ್ಯಾಂಟ್ ಜಿಪ್ ನೋಡಿ, ಪ್ಯಾಂಟಿಗೆ ಇರುತ್ತಲ್ಲ ಆ ತರ ಜಿಪ್ಪು. ನೆಕ್ಸ್ಟ್ ನೋಡಿ, ಪೋಷಾಕಗಳಿಗೆ ಇರ್ತಕ್ಕಂತಹ ಬಟನ್ಸ್. ಇವು ಏನಿದೆ ಹೇಳಿದು? ಅದೇ ನೀನ್ ಮಾಡ್ತಾ ಇರೋದೇನು ಈ ಕೆಲ್ಸ? ಅದು ಯಾವ್ದ್ರದ್ದು? ಶರ್ಟ್ ಬಟನ್ ಹಾಕ್ತಾ ಇದೀಯಾ ಅಲ್ವಾ? ನೋಡಿ, ಈ ತರದ ಚಟುವಟಿಕೆಯಿಂದ ಮಕ್ಕಳಿಗೆ ಸಣ್ಣ ಸ್ನಾಯುಗಳ ಬೆಳವಣಿಗೆ ಆಗುತ್ತೆ. ಆಮೇಲೆ ಅವರ ಬಟ್ಟೆಗಳನ್ನ ಅವರೇ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ತಾರೆ. ಈ ತರ ಒಂದು ಆಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವರು ಪ್ಯಾಂಟ್ ಹಾಕೊಳ್ಳೋದಾಗಿರ್ಬೋದು, ಶರ್ಟ್ ಬಟನ್ ಹಾಕೊಳ್ಳೋದಾಗಿರ್ಬೋದು, ಮತ್ತೆ ಶೂಸ್ ಹಾಕೊಳ್ಳೋದಾಗಿರ್ಬೋದು, ಎಲ್ಲ ಕೂಡ ಅವರು ಅಭ್ಯಾಸ ಆಗುತ್ತೆ. ಮತ್ತೆ ಅವರ ಸಣ್ಣ ಸ್ನಾಯುಗಳ ಬೆಳವಣಿಗೆ ಕೂಡ ಆಗುತ್ತೆ. ಬೇಗ ಬೇಗ ಹಾಕೋದು ಮತ್ತೆ ತೆಗಿತಕ್ಕಂತಹ ಚಟುವಟಿಕೆ. ನೆಕ್ಸ್ಟ್ ಇದೇನಿದು? ಜರ್ಕಿನ್ಗಳಿಗೆಲ್ಲ ಹಾಕ್ತಾರಲ್ಲ ಅದು. ನೆಕ್ಸ್ಟ್ ಇದು ಶೂ ಲೇಸು. ಏನ್ ಹೇಳ್ರಿ? ಶೂ ಲೇಸು. ಶೂ ಲೇಸನ್ನ ಯಾವ ತರ ಕಟ್ಟುತ್ತಾರೆ ಅನ್ನೋದನ್ನ ಇದು ಪ್ರಾಕ್ಟೀಸ್ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ನೋಡಿ, ಈ ಸಣ್ಣ ಸಣ್ಣ ಹೋಲುಗಳಿಗೆ ಈ ತರ ದಾರವನ್ನ ಪೋಣಿಸಿ ಅವರು ಯಾವ ರೀತಿ ಆಕಾರ ಬೇಕಾದ್ರೂ ಕಟ್ಟಬಹುದು. ಇದರಿಂದ ಸಣ್ಣ ಸ್ನಾಯುಗಳ ಬೆಳವಣಿಗೆ ಕೂಡ ಆಗುತ್ತೆ. ಹಾಗೇನೆ ಅವರಿಗೆ ಆ ಹೋಲಲ್ಲಿ ಶೂ ಲೇಸ್ ಅನ್ನ ಕಟ್ಟೋದು ಯಾವ ರೀತಿ ಅನ್ನೋದು ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ಶೂ ಲೇಸ್ ಕಟ್ಟಿದ್ದಾನೆ. ಈಗ ಒಂದೊಂದನ್ನೇ ಮತ್ತೆ ಬಿಚ್ಚುತ್ತಾ ಪ್ರಾಕ್ಟೀಸ್ ಮಾಡಬೇಕು. ಬಿಚ್ಚು. ಶೂ ಲೇಸ್ ಬಿಚ್ಚಿದೆ. ಈಗ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಇದು ಜರ್ಕಿನ್ಗೆ ಹಾಕ್ತಕ್ಕಂಥದ್ದು. ಸ್ವೆಟ್ರು ಜರ್ಕಿನ್ಗಳಿಗಿರುತ್ತಲ್ಲ ಅದು. ನೆಕ್ಸ್ಟು ಇದೇನಿದು? ಬಿಚ್ಚು ಬೇಗ ಬೇಗ. ನೆಕ್ಸ್ಟ್ ಇದೇನಿದು? ಜಿಪ್ಪು. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಲ್ಲ. ನೋಡಿ, ಈ ತರ ಹೋಲುಗಳಿಗೆ ದಾರದಿಂದ ಅವರು ಎಲ್ಲಾ ಹೋಲ್ಗಳಿಗೂ ಯಾವ ಆಕಾರದಲ್ಲಿ ಬೇಕಾದ್ರೂ ಅವರು ಅದನ್ನ ಜೋಡಿಸಬಹುದು.